ನೀರು ಹೆಂಗೆ ಹಿಡ್ಕೊತೀವಪ್ಪ ಸುಮ್ಮನೆ ಬರೀ ಬಾಯಲ್ಲಿ ಹೇಳಿದ್ರೆ ಬರೀ ನೀರು ಹಾಕ್ತೀವಿ, ಇದು ಜಲಸಂಚಯ ಹಾಕಿದ್ರೆ ಇದು ಎಲ್ಲ ಆರ್ಗ್ಯಾನಿಕ್ ಜಪಾನ್ ಟೆಕ್ನಾಲಜಿ ಇದು. ಇದು ಏನಂತ ಇದು 1 ಎಕರೆಗೆ 5 ಬ್ಯಾಗ್ ಯೂಸ್ ಮಾಡ್ಬೋದು. ಇದು 1 kg ಇರ್ತದೆ. ಇದ್ರದ್ದು MRP 1000 ರೂಪಾಯಿ ಆದರೆ ನಿಮ್ಗೆ ಸಿಗೋದ್ರೆ 600 ರೂಪಾಯಿ ಸಿಗುತ್ತೆ ಸರ್. ನಿಮ್ಗೆ ಇದು 600 ರೂಪಾಯಿ 30% ಇದು ಮಾಡ್ತೀರಿ. ಆಮೇಲೆ 40% ನೀರಿಂದ 20% ಇದು ಮಾಡ್ತೀರಿ. ಫರ್ಟಿಲೈಸರ್ ಇದು ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ನಿಮಗೆ ಏನೋ ಗೊತ್ತೀರಿ, ಮಿನಿಮಮ್ ಈಗ ನಾವು ವರ್ಷಕ್ಕೆ 3 ಫೀಟ್ ಏನಾದ್ರು ಗೊತ್ತೀರಿ ನೀರು ಜಲ ಏನಾದರೂ ಒಳಗೋಗತ್ತೆ. ಅದಕ್ಕೆ ಏನು ಮಾಡಿದ್ರೆ ಜಪಾನ್ ಟೆಕ್ನಾಲಜಿ ಇದು ಮಾಡಿದ್ದಾರೆ. 40% ನೋಡಿ ಎಷ್ಟು ಗಟ್ಟಿ ಇದೆ. ಅದೇ ನೋಡ್ರಿ ಗಟ್ಟಿಯಾಗಿರೋದು. ಇದು ನೋಡ್ರಿ, ಇದು ಜಲದಿಂದ ನೀರು ಬೀಳ್ತಾರೆ. ಇದು ಪೂರ ಹಿಂಗೆ ಆಗ್ತದೆ. ಏನೋ ಗೊತ್ತ್ರಿ ನಿಮ್ದು ಇದು ಒಂದು ಎಕರೆಗೆ 5 ಪ್ಯಾಕೆಟ್ ಹಾಕಿದ್ರೆ ಏನಾದ್ರು ಗೊತ್ತಾರೆ, ಗೊಬ್ಬರ ಹಾಕಿದಾಗ ತಿಪ್ಪು ಗೊಬ್ಬರ ಹೆಂಗೆ ಹಾಕ್ತಾರೆ ಸೇಮ್ ಅದೇ ಟೈಪ್ ಆಗ್ತಾರೆ. ಈಗ ಏನು ಗೊತ್ತದ ಗೊಬ್ಬರ ಸಿಗಲ್ಲ. ಗೊಬ್ಬರ ಹಾಕಿದ್ರೆ ನಾವೇನೋ 17% ಕಾರ್ಬನ್ ಉತ್ಪತ್ತಿ ಆಗ್ತದೆ. ಇದು ಹಾಕಿದ್ರಿಂದ 30 ರಿಂದ 35% ಕಾರ್ಬನ್ ಏನಲ್ಲ ನೀವು ಇನ್ಕ್ರೀಸ್ ಆಗ್ತದೆ. ಮತ್ತು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್, ಬೋರಾನ್, ಗಿರಾನ್ ಇಂಥವು ಇದರಲ್ಲಿ ಎಲ್ಲ ಹಾಕಿದ್ದು ಮಾಡಿದ್ದಾರೆ. ಮತ್ತೊಂದು pH ಕಂಟ್ರೋಲ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ಯೂರಿಯಾ, DAP, ಪೊಟ್ಯಾಶ್ ಏನದ ಮನ್ಸಿಗೆ ಬಂದಾಗ ಹಾಕ್ತೀವಿ ರೀ. ಅದು ಗಿಡಕ್ಕೆ ಎಷ್ಟು ತೊಗೋತ್ರಿ, ಒಂದು 30% ತೊಗೋತ್ರಿ. ಉಳ್ಕಿದ್ದು ಏನದ ಘನ ರೂಪದಾಗ ದ್ರವ ರೂಪ ಹಂಗೆ ಇರುತ್ತೆ. ಅದು ಜಾಸ್ತಿ ಮಳೆಗಿನ ಆಯ್ತು ಅಂತ ತಿಳ್ಕೊರಿ ಲೀಚಿಂಗ್ ಆಗಿ ಹೋಗ್ತಾರೆ, ಭೂಮಿ ಒಳಗೆ ಹೋಗ್ತಾರೆ. ಮಳೆಗಿನ ಬರಲ್ಲ ಅಂತ ತಿಳ್ಕೊರಿ ಆಮೇಲೆ ಮೇಲೆ ಹೋಗ್ತಾರೆ. ಅದು ಇದು ಏನು ಮಾಡ್ತೀವಿ ಗೊತ್ತಾರೆ, ಇದು ಹಾಕಿದ್ರಿಂದ ಮಸಾಲೆ ಹಾಕಿರಲ್ಲ ಹಂಗೆ ಹಿಡ್ಕೊತಾರೆ. ಇದು ಹೆಂಗೆ ಹಿಡ್ಕೊಂಡು ನೋಡಿ, ಅದು ಹಂಗೆ ಹಿಡ್ಕೊತದ. ಗಿಡಕ್ಕೆ ಯಾವಾಗ ಹಸು ಆಗ್ತದ ಅವಾಗ ಕೊಡ್ತಾರೆ. ಮತ್ತು ವರ್ಷಾನುಗಟ್ಟಲೆ ನಾವು ಹಾಕಿದ್ದೇನು ಭೂಮಿಯಲ್ಲಿ ಫಾಸ್ಫರಸ್, DAP, ನೈಟ್ರೋಜನ್ ಇವನು ಇರ್ತಾವ್ರಿ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮ್. ಅದು ಏನು ಮಾಡ್ತಾರೆ ಕರಗಿಸಿ ಏನಂತ ಗಿಡಕ್ಕೆ ಕೊಡ್ತಾರೆ. ಅದನ್ನು ಕರಗಿಸಿ ನೀರು ಹೊರಗೆ ಬಿಡಂಗಿಲ್ಲ. ನೀರು ಹೊರಗೆ ಬಿಡೋಲ್ಲ. ಮತ್ತು ಒಳಗಿರ್ತಕ್ಕಂಥ ಇದು DAP, ಯೂರಿಯಾ ಏನಾದ್ರು ಪೊಟ್ಯಾಷಿಯಂ ಇರ್ತದ್ರೆ ಅದೇನು ಮಾಡ್ತಾ ಗಿಡಕ್ಕೆ ಕೊಡ್ತಾರೆ ಯಾವಾಗ ಹಸು ಆಗ್ತಾವ. ಅದರಿಂದ ಬೇರು ಜಾಸ್ತಿ ಆಗ್ತಾ, ಭೂಮಿ ಮಿದುವಾದ. ಮತ್ತು ಅಂದ್ರೆ ಮುಂದಿನ ಫ್ಯೂಚರ್ದಾಗ ಏನದ ಇದು ಇದು ನೋಡಿರಿ ಮಸಾಲೆ ಹಾಕಿ ಏನದ ಭೂಮಿ ಸೌಳ ಆಗತ್ತದ. ಯಾಕೆ ಆಗ್ಲಾಕತ್ತ ಹೊತ್ತು ಗಟ್ಟಿ ಆಗ್ಬೇಕು. ಗಟ್ಟಿ ಆದ್ರೆ ಸೌಳ ಆಗ್ತದೆ. ಇದು ಅದು ಕರಗವಲ್ರಿ. ಅದು pH ಲೆವೆಲ್ ಇಲ್ಲ. ನಾವು ಒಂದು ಮನುಷ್ಯಗೆ ಆಪರೇಷನ್ ಮಾಡ್ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ರೀ. ರಕ್ತ ಆದಲ್ಲಿ ನೋಡ್ತಾರೆ. ರಕ್ತ ಕರೆಕ್ಟ್ 7.5 ಮೇಲೆ ಇದು 11 ಮೇಲೆ ಇತ್ತಂದ್ರೆ ಮಾತ್ರ ಆಪರೇಷನ್ ಮಾಡ್ತಾರೆ, ಇಲ್ಲ ಮಾಡಲ್ಲ. ನಾವು ಇದಕ್ಕೆ ಟೆಸ್ಟ್ ಮಾಡ್ತೀವಿ, ಟೆಸ್ಟ್ ಮಾಡಲ್ಲ ಏನಲ್ಲ. ಹಾಕಿ ಅವು 10 ಚೀಲ ಹಾಕಿದ್ರೆ 20 ಚೀಲ ಹಾಕ್ತೀವಿ. ಕರೆಕ್ಟ್ ಅಲ್ಲ. ಒಂದು ಎಕರೆಗೆ 10 ಚೀಲ 12 ಚೀಲ ಮಸಾಲೆ ಹಾಕ್ಬೇಕಾಗ್ತದೆ. ನಮ್ಮ ಬೆಣ್ಣಾರು ಆಂಧ್ರವ್ರು ನೋಡಿ 12 ಚೀಲ ಹಾಕ್ತಾರೆ. ಸರ್ತಿ 3 ಚೀಲ 4 ಸಾಲ ಹಾಕ್ತಾರೆ. 12 ಚೀಲ ಏನಂದ್ರೆ pH ಮತ್ತು ಆರ್ಗ್ಯಾನಿಕ್ ಏನೋ ಕಂಟ್ರೋಲ್ ಇದ್ರಲ್ಲಿ ಅಂತ ತಿಳ್ಕೊರಿ. ಅದು 50% ಮಾತ್ರ ತೊಗೋತಾರೆ ಗಿಡ. 50% ಏನಲ್ಲ ಆಮೇಲೆ ಇರುತ್ತಾ, ಇಲ್ಲ ಘನ ರೂಪದಾಗಿರುತ್ತಾ, ಇಲ್ಲ ಹಂಗೆ ಇರುತ್ತೆ. ಇದು ಹಾಕಿದ್ರೆ ಏನಂತ ಕರಗಿಸ್ತದ. ಮತ್ತು ಗಿಡಕ್ಕೆ ಯಾವಾಗ ಬೇಕು ಅವಾಗ ಇದು ಮಾಡ್ತಾರೆ. ಬೇರೆಯವ್ರು ಜಾಸ್ತಿ ಆಗ್ತದೆ. ರಿಸಲ್ಟ್ ಚಲೋ ಬರ್ತಾರೆ. ಹಂಗೆ ಇದೇನಂದ್ರೆ ಇದು ಹರಿಸಂಜೀವನಿ ಅಂತೇಳಿ ಬರ್ತದೆ. ಇದರಲ್ಲಿ ಇದೇನಂದ್ರೆ ಇವು 4 ಪ್ಯಾಕೆಟ್ ಇರ್ತದೆ. ಇದು 4 ಪ್ಯಾಕೆಟ್ ಬರ್ತದೆ. 1 ನಂಬರ್ ಪ್ಯಾಕೆಟ್, ಇದು 2 ನಂಬರು, ಇದು 3 ನಂಬರು, ಇದು 4 ನಂಬರ್. ಈಗೇನು ಹೋಗ್ರಿ ಇವ್ರು ಸ್ವಲ್ಪ ಬೇಸ್ ಎಡಿ ಹೋದ್ರಿ. ಇವ್ರಿಗೆ ನಾಲೆಜ್ ಅದ ಬಿತ್ತ ಮುಂದಾಗ ಏನು ಹಾಕ್ಬೇಕು, ಯಾವ ಮಸಾಲೆ ಹಾಕ್ಬೇಕು, ಮತ್ತೊಂದು 1 ತಿಂಗಳಾದ್ಮೇಲೆ ಯಾವುದು ಸ್ಪ್ರೇ ಮಾಡಬೇಕು, ಮತ್ತೊಂದು 45 ದಿನ ಆದ್ಮೇಲೆ ಮತ್ತೆ ಯಾವ್ದು ಸ್ಪ್ರೇ ಮಾಡಬೇಕು, ಮತ್ತೆ 50 ದಿನ ಆದ್ಮೇಲೆ ಯಾವ್ದು ಸ್ಪ್ರೇ ಮಾಡ್ಬೇಕು ಅಂತ ಇವ್ರಿಗೆ ಗೊತ್ತದ. ನಿಮ್ಗೆಲ್ಲರಿಗೂ ಗೊತ್ತಿರೋದು. ಕಂಪ್ನಿ ಏನು ಮಾಡ್ಯಾರ ಗೊತ್ತಿರ, ಅದೆಲ್ಲ ಮನುಷ್ಯನಾಗ ಇಟ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಏನು ಮಾಡ್ಯಾರ. 1ನೇ ನಂಬರು ಮಸಾಲೆನ ಬಿತ್ತಿರಲ್ರಿ, ಮಸಾಲೆ ಕಲಿಸಿ ಹಾಕ್ಬೇಕು. ಗೊಬ್ಬರ ಹೆಂಗೆ ಚೆಲ್ತೀರಿ ಹಂಗೆ
ಅದ್ರಾಗ ಮಸಾಲೆಯಾಗ ಇದು 1ನೇ ನಂಬರ್ ಹಾಕ್ಬೇಕು ರೀ. ಇದು 2ನೇ ನಂಬರ್ ಏನದ ಭೂಮಿ ಇದು ಸ್ಪ್ರೇ ಮಾಡ್ಬೇಕು ರೀ. 2 ಸಲ ಎಣ್ಣೆ ಹೊಡಿದ್ರಲ್ಲ ಅದು ಸ್ಪ್ರೇ ಮಾಡಿದ್ರೆ ಅಂತ ಎಲೆಗಳು ಜಾಸ್ತಿ ಬರ್ತಾರೆ, ಪತ್ರಕ್ಕೆ ಕುಳು ಇದು ಬರ್ತಾರೆ. ಮತ್ತು 3ನೇ ನಂಬರ್ ಏನಾದ್ರೆ ಪೆಂಟಿ ಹೊಡಿತೀವಿ. ಆಯ್ತು, ಈ ಪೆಂಟಿ ಹೊಡಿತಾ ಕೊಲ್ಲಿ ಹೂವು ಜಾಸ್ತಿ ಆಗ್ತಾವ ಎಲ್ಲ ಆಗ್ತದೆ ಇದರಿಂದ. ಇದು 4ನೇ ನಂಬರ್ ಏನು ಮಾಡ್ತಾರೆ ಗೊತ್ತಾ ರೀ, ಫಲಗಳನ್ನು ಉದುರೋದು ಕಂಟ್ರೋಲ್ ಮಾಡ್ತದೆ. ಮತ್ತು ಮಾಲ್ ಶೈನಿಂಗ್ ಬರ್ತದೆ. ಈಗ ಕೊಯ್ಲಿ ನೋಡ್ರಿ ಸೋಲ್ ಆಗ್ತದೆ, ಜಾಸ್ತಿ ಶೈನಿಂಗ್ ಇರಲ್ಲ ಮಾಲ್ ಇದಾಗ್ತದೆ. ಈಗ ಟಮಾಟೆ ಹಣ್ಣು ಬದನೆಕಾಯಿ ನೋಡ್ರಿ, ಇದು ಹಾಕಿದ್ರೆ ಶೇಂಗಾ ನೋಡ್ರಿ, ಶೇಂಗಾ ಗಟ್ಟಿ ಆಗಲ್ಲ, ಸೋಲ್ ಆಗ್ತಾವೆ. ಯಾಕೆ ಆಗ್ತಾವ್ರಿ? ಅದಕ್ಕೆ ಆಹಾರ ಬೇಕಾದಕ್ಕೆ ಚಲೋ ಎಳೆ ಮುಂದಾಗ. ಹೌದು ಹೇಳ್ರಿ, ಅಷ್ಟು ಆಗ್ತದೆ. ನಾವು ಮೂರು ಸಲ ಉಣ್ತೀವಿ. ಭೂಮಿಗೆ ನಾವು ಬರೀ 1 ಸಲ ಯೂರಿಯಾ ಒಂದೇ ಸಲ ಕೊಟ್ಟರೆ ಆಯ್ತಾನೆ. ಇನ್ನು ಉಳುಕಿದ್ದು 90 ದಿನ ಏನು ಮಾಡ್ಬೇಕು? ಹಸುರ ಹಂಗಿರ್ಬೇಕನ್ನ ಹಸುರು ಇವೆಲ್ಲ ಕೊಟ್ಟರೇನಲ್ಲ ಇದು ಚಲೋ ಬರುತ್ತೆ, ಶಕ್ತಿ ಇರುತ್ತೆ. ನಮ್ದು ಊಟ ಮಾಡಿದವನ್ನ ಕೆಲಸ ಮಾಡೋಕ್ಕೆ ಚಲೋ ಇರುತ್ತೆ. ಹೌದು ಹೇಳ್ರಿ, ಊಟನೇ ಮಾಡಿ ಹಸು ಆಗೈತಂದ್ರೆ ಅದು ಬೆಳೆ ಚಲೋ ಚೆನ್ನಾಗಿ ಬರೋದು ಎಲ್ಲಿ ಬರುತ್ತೆ. ಆಯ್ತು, ಹೋಗ್ತೀವಿ ಡೀಲರ್ ಬಳಿ ಹೋಗ್ತೀವಿ, ಸಾಬ್ರೆ ಹಿಂಗೆ ಹುಳ ಆಗ್ಯದ ಅಂತೀವಿ, ಅವ್ರದ್ದೇ ತಪ್ಪಿರಲ್ಲ. ಅವ್ರು ಮೊನಕೊಟ್ಟ ಪಾಸ್ ಹೊಡಿ ಇಲ್ಲ ಎಣ್ಣೆ ಸ್ವಲ್ಪ ಹೊಡಿ ಅಂತ ಕೊಡ್ತಾರೆ ಕರೆಕ್ಟ್. ಹೌದು ಹೇಳ್ರಿ, ಇವೆಲ್ಲ ಇದಿರ್ತಾವ, ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಯಾವಾಗ ಏನು ಹೊಡಿಬೇಕಂತ. ಇದೇನಾದ್ರು ಗೊತ್ತಿದ್ದು ಹಾಕಿ 1 ಸಲ ತೊಗೊಂಡ್ರೆ ತಿಳ್ಕೊರಿ, ನಿಮ್ಗೆ ಚಲೋ ಕಂಟ್ರೋಲ್ ಮಾಡ್ತಾರೆ.